ಹಾಯ್ ಎಲ್ರಿಗೂ ನಮಸ್ಕಾರ. SC ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಆದರ ಸ್ವಾಗತ. ನಾನು ಸರಿತಾ. ಇವತ್ತಿನ ನಮ್ಮ ರೆಸಿಪಿ ಟೆಂಡರ್ ಚಿಕನ್ ಪೆಪ್ಪರ್ ಗ್ರೇವಿ. ಇವತ್ತು ಮನೆಯಲ್ಲೇ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮೃದುವಾದ ಟೆಂಡರ್ ಚಿಕನಿಂದ ಕರಕಾರ ಘಮ ಘಮ ಅಂತ ಅನ್ನಿಸುವ ಪೆಪ್ಪರ್ ಗ್ರೇವಿ ಮಾಡ್ತಿದ್ದೇನೆ. ಈ ರೆಸಿಪಿ ಅನ್ನ, ಚಪಾತಿ, ಪರೋಟ, ದೋಸೆ ಎಲ್ಲದರ ಜೊತೆಗೆ ಅದ್ಭುತವಾಗಿ ಹೊಂದುತ್ತೆ. ಒಮ್ಮೆ ಈ ರೀತಿ ಮಾಡಿ ನೋಡಿದರೆ ಮತ್ತೆ ಇದನ್ನೇ ನಿಮಗೆ ತಿನ್ನಬೇಕು ಅಂತ ಅನ್ನಿಸುತ್ತೆ ಗೊತ್ತಾ. ಹಾಗಾದರೆ ಬನ್ನಿ ಇದನ್ನು ಇಂತಹ ಒಂದು ರುಚಿಯಾದ ಪೆಪ್ಪರ್ ಗ್ರೇವಿ ಚಿಕನ್ನ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರುವ. ಇಲ್ಲಿ ನಾನು 1 ಕಿಲೋ ವಿತ್ ಸ್ಕಿನ್ ಟೆಂಡರ್ ಚಿಕನ್ ತಗೊಂಡಿದ್ದೇನೆ. ಪೀಸಾಗಿ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡಿಕೊಂಡು ಬಂದಿದ್ದೇನೆ. ಇವಾಗ ತೊಳೆದು ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೂ ಒಂದು 3/4 ಸ್ಪೂನ್ ಅಥವಾ 1 ಸ್ಪೂನ್ ಅರಿಶಿನ ಬೆರೆಸಿದನ್ನು ಮಿಕ್ಸ್ ಮಾಡಿಡಬೇಕು. ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕಿ ಕೂಡ ಮಿಕ್ಸ್ ಮಾಡಿ. ಇಲ್ಲಿ ನಾನು ಇವತ್ತು ವಿನೆಗರ್ ಯೂಸ್ ಮಾಡ್ತಾಯಿದ್ದೇನೆ. 1 ಸ್ಪೂನಷ್ಟು ವಿನೆಗರ್ ಹಾಕಿ, ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಇವಾಗ ಮಿಕ್ಸ್ ಮಾಡಿ ಇಡುವ. ನಾವು ಒಂದು 10-15 ನಿಮಿಷ ಹಾಗೆ ಇರಲಿ. ಇಲ್ಲಿ ನಾನು 2 ಈರುಳ್ಳಿ ತಗೊಳ್ತಾ ಇದ್ದೇನೆ. 2 ಈರುಳ್ಳಿನ ನಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡೋಣ. ಉದ್ದಕ್ಕಾದರೂ ಕಟ್ ಮಾಡಿ, ಚಿಕ್ಕದಾಗಿ ಅಡ್ಡಕ್ಕಾದರೂ ಕಟ್ ಮಾಡಿ. ಒಟ್ಟಲ್ಲಿ 2 ಈರುಳ್ಳಿಯಲ್ಲಿ 1 ಕಿಲೋ ಚಿಕನ್ ಪೆಪ್ಪರ್ ಗ್ರೇವಿಗೆ. ಅದು ನಮಗೆ ತುಂಬ ಏನಾದರೂ ಪೆಪ್ಪರ್ ಖಾರ ಆದರೆ ಸ್ವಲ್ಪ ಖಾರನ ಕಡಿಮೆ ಮಾಡುತ್ತೆ ಈರುಳ್ಳಿ ಅಲ್ವಾ. ಹಾಗೆ ಒಂದು 4-5 ಹಸಿಮೆಣಸಿನಕಾಯಿ ತಗೊಳ್ಳಿ. ನಿಮಗೆ ಸ್ವಲ್ಪ ಖಾರ ಬೇಕಂದ್ರೆ ಒಂದು 6 ತಗೊಳ್ಳಿ. ನಾನಿಲ್ಲಿ 5 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಇದು ಮೀಡಿಯಮ್ ಖಾರ ಇದೆ. ಇದನ್ನು ಉದ್ದಾಗಿ ಕಟ್ ಮಾಡಿ ಇವಾಗ ಕರಿಬೇವು, ಕೊತ್ತಂಬರಿ ಎಲ್ಲವನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಇಲ್ಲಿ ನಾನೊಂದು ಬಾಣಲಿ ತಗೊಂಡು ಬಾಣಲಿನ ಬಿಸಿ ಮಾಡಿದೆ. 1/4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ನೀವು ಯಾವ ಎಣ್ಣೆ ಬೇಕೋ ಅದು ಹಾಕ್ಕೊಳ್ಳಿ. ಹಾಗೆ ನಾವು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದೊಂದು ರೆಡ್ ಕಲರಿಗೆಲ್ಲ ಬರಬೇಕು ಅಂತ ಇಲ್ಲ, ಸಾಮಾನ್ಯವಾಗಿ ಫ್ರೈ ಆದರೆ ಸಾಕು. ಫ್ರೈ ಆಗ್ತಾ ಬರುವಾಗ ಹಸಿಮೆಣಸಿನಕಾಯಿನ ಕೂಡ ಹಾಕಿ ಫ್ರೈ ಮಾಡ್ತಾ ಹೋಗಬೇಕು. ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ಹೈ ಫ್ಲೇಮಲ್ಲಿ ಸ್ಟೀಲ್ ಬಾಣಲಿ ಅಲ್ವಾ, ಸ್ವಲ್ಪ ಸೀದು ಹೋಗ್ಬೋದು. ನಮ್ಮ ಅಲ್ಯೂಮಿನಿಯಂ ಬಾಣಲಿ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ಮಾಡ್ಬೋದು. ಇವಾಗ ಚಿಕನ್ನ ಕೂಡ ಹಾಕಿ, ಚಿಕನ್ಗೆ ಆಲ್ರೆಡಿ ನಾವು ಉಪ್ಪು ಆಮೇಲೆ ಎಲ್ಲವೂ ಬೆರೆಸಿದ್ದೀವಲ್ಲ, ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗಾಗಿ ಹುಳಿ ಕೂಡ ಹಾಕಿದ್ದೇವೆ. ಇದು ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಕಪ್ ಮೊಸರು ಹಾಕಿ, ಸ್ವಲ್ಪ ಗಟ್ಟಿ ಮೊಸರು ಹಾಕಿ ಆಯಿತಾ. ಅದು ಗ್ರೇವಿಗೋಸ್ಕರ. ಡ್ರೈ ಪೆಪ್ಪರ್ ಅಂದರೆ ಮೊಸರಿನ ಅಗತ್ಯ ಇಲ್ಲ, ಗ್ರೇವಿ ಪೆಪ್ಪರ್ ಆದರೆ ಮಾತ್ರ ಮೊಸರಿನ ಅಗತ್ಯ ಇದೆ. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಇವಾಗ ಒಂದು 5-10 ನಿಮಿಷ ನೀವು ಬೇಯಿಸಬೇಕು. ಅದನ್ನು ಹಾಗೆ ಬೇಯಲಿ ಅದು ಎಣ್ಣೆಯಲ್ಲೇ. ಅದೇನು ತಾನಾಗೆ ನೀರು ಬಿಟ್ಕೊಳ್ಳುತ್ತೆ, ಯಾವುದೇ ನೀರನ್ನು ಸೇರಿಸಬೇಕಾದ ಅಗತ್ಯ ಇಲ್ಲ. ಹಾಗೆ ಮಧ್ಯೆ ನೋಡಿ ಎಷ್ಟು ನೀರು ಬಿಟ್ಟಿದೆ ನೋಡಿ. ನಮ್ಮ ವಿನೆಗರ್ ಕೂಡ ಹಾಕಿದ್ದೇವಲ್ವ, ಹಾಗೆ ಎಲ್ಲದರ ನೀರು ಬಿಟ್ಕೊಂಡಿದೆ. ಈಗ ನಾನು 1.5 ಸ್ಪೂನಷ್ಟು ಮನೆಯಲ್ಲೇ ಪುಡಿ ಮಾಡಿದಂಥ ಕರಿಮೆಣಸಿನ ಕಾಳನ್ನು ಪುಡಿನ ಹಾಕಿದ್ದೇನೆ. ಇದು ನಿಮಗೆ ಹೆಚ್ಚು ಕಮ್ಮಿ ಮಾಡ್ಬೋದು, ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ. ಅವೇ ಸ್ವಲ್ಪ ಖಾರದ ಪಾರ್ಟಿಗಳು. ಆದರೆ ಕಮ್ಮಿ ಬೇಕಂದ್ರೆ ಒಂದು ಸ್ವಲ್ಪ 1-2 ಚಿಟಿಕೆ ಕಮ್ಮಿ ಬೇಕಾದರೆ ಮಾಡಿ. ಇದು ಖಾರ ಈಗ ನಾನು ಲೆಕ್ಕಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಲಿಲ್ಲ. ಇದು ಕರೆಕ್ಟ್ ಇದೆ, ನಮ್ಮ ಅನ್ನ ರಸಂ ಜೊತೆ ಸರಿಯಾಗುತ್ತೆ. ಹಾಗಾಗಿ 1.5 ಸ್ಪೂನಿಗಿಂತ 1 ಕಿಲೋ ಚಿಕನಿಗೆ 1.5 ಸ್ಪೂನು ನಮ್ಮ ಪೆಪ್ಪರ್ ಪುಡಿ ಹಾಗೂ ನಾವು ಹಸಿಮೆಣಸಿನಕಾಯಿ 2 ಖಾರ ಮಿಕ್ಸ್ ಆಗುತ್ತಲ್ವ. ಹಾಗೆ ಈಗ ಕರಿಬೇವು ಸೊಪ್ಪು ಈಗಲಾದರೂ ಹಾಕಿ, ಮೊದಲೇ ಒಗ್ಗರಣೆಗೆ ಈರುಳ್ಳಿ ಜೊತೆನೂ ಹಾಕ್ಬೋದು. ನಿಮಗೆ ಹೇಗೆ ಬೇಕೋ ಹಾಗೆ ಹಾಕಿ. ನಾನು ಈಗಲೇ ಹಾಕಿದೆ. ಇದು ಸ್ವಲ್ಪ ಡ್ರೈ ಆಗ್ತಾ ಬರುವಾಗ ನಾವು 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕಬೇಕು. ನಿಮಗೆ ಸೋಯಾ ಸಾಸ್ ಇಷ್ಟ ಇಲ್ಲ ಅಂದರೆ ಹಾಕಬೇಡಿ, ಹಾಕಿದರೆ ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಮತ್ತೆ ಇದನ್ನು ಮತ್ತೆ ಬಾಯ್ಲ್ ಮಾಡ್ತಾ ಹೋದಾಗೆ ಸ್ವಲ್ಪ 1/4 ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ನೀರಲ್ಲಿ ಕಲಸಿದ್ದು ಹಾಕಬೇಕು. ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ, ನಿಮಗೆ ಬೇಕಂದರೆ ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲವನ್ನು ಕೂಡ ಹಾಕ್ಬೋದು. ಹಾಗೆ ಎಲ್ಲರೂ ಕೂಡ ಇದನ್ನು ಮನೆಯಲ್ಲಿ ಮಾಡಿ ಚಪಾತಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ನನಗೊಂದೆರಡು ಕೂಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಬಿಸಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ಪೆಪ್ಪರ್ ಚಿಕನ್ ಗ್ರೇವಿ ಇದು. ಅದು ಟೆಂಡರ್ ಅಲ್ವಾ, ಬೇಗನೆ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ಟೆಂಡರ್ ಇದ್ದರೆ ಅದೇ ತಂದು ಮಾಡಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.